ಹಲೋ ಗೈಸ್. ಹಲೋ ಗೈಸ್, ಇವಾಗ ಮುರುಡೇಶ್ವರಕ್ಕೆ ಜರ್ನಿ ಸ್ಟಾರ್ಟ್ ಆಗಿದೆ. ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಜರ್ನಿ ಸ್ಟಾರ್ಟ್. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಹಾಯ್ ಗೈಸ್, ನಾವು ರೀಲ್ಸ್ ಮಾಡ್ತಿದ್ದೀವಿ. ನೆಕ್ಸ್ಟು ಟೀ ಬ್ರೇಕ್ ಜೊತೆಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ನೋಣ, ಜರ್ನಿ ಅಲ್ವಾ, ವಾಮಿಟಿಂಗ್ ಎಲ್ಲ ಆಗುತ್ತೆ ಅಂತ ಎಲ್ಲರೂ ಲೈಟಾಗಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಟೀ ಕುಡ್ಕೊಂಡು ಮಗುಗೂ ಲೈಟಾಗಿ ತಿನ್ನಿಸ್ಕೊಂಡು ಹಾಗೆ ಬಂದ್ವಿ. ಎಲ್ಲಾದರೂ ಹೊರ್ಗಡೆ ಹೋಗ್ತೀವಿ ಅಂದರೆ ಮಕ್ಕಳಿಗೆ ತಿನ್ನಿಸೋದು ತುಂಬ ಕಷ್ಟ. ಮನೆಯಲ್ಲಿ ನಾವೇ ಸ್ವಂತವಾಗಿ ಪ್ರಿಪೇರ್ ಮಾಡಿಕೊಂಡು ತಿನ್ನಿಸ್ಬೋದು, ಬಟ್ ಹೊರ್ಗಡೆ ಮಕ್ಕಳಿಗೆ ಆ ಥರ ತಿನ್ಸೋಕ್ಕೆ ಹೋಗಬಾರ್ದು. ಹಾಗಾಗಿ ಅವ್ಳಿಗೂ ಲೈಟಾಗಿ ಹಾಲು ಕುಡಿಸ್ಬಿಟ್ಟು ಒಂದು ಲೈಟಾಗಿ ಬನ್ ತಿನ್ನಿಸ್ಕೊಂಡು ಬಂದ್ವಿ. ಅವಳು ಸ್ವಲ್ಪ ಖುಷಿಯಿಂದ ಆಟ ಆಡ್ಕೊಂಡು ಓಡಾಡ್ಕೊಂಡಿದ್ಲು. ನೈಟ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಮಲ್ಗೋದು ಬೇಡ ಅಂತ ಎಲ್ಲರೂ ಹಂಗೆ ಸಾಂಗ್ ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡಿದ್ವಿ. ನಾವು ಮುರುಡೇಶ್ವರಕ್ಕೆ ಬಂದಾಗ ಟೈಮು 2:52 ಆಗಿತ್ತು. ಸೊ ಅಲ್ಲಿ ಎಲ್ಲಾದರೂ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡೋದ ಅಂತ ನಮ್ಮ ಭಾವ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸರ್ಚ್ ಮಾಡ್ಕೊಂಡು ಹೋದರು. ಸೊ ನಾನು ಹಂಗೆ ನೈಟಲ್ಲಿ ಒಂದು ಕ್ಯಾಪ್ಚರ್ ಮಾಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನೈಟಲ್ಲಿ. ಅದು ಸೀಸನ್ ಇಲ್ಲದೆ ಇರೋ ಟೈಮ್ ಆದದ್ರಿಂದ ನಮಗೆ ರೂಮ್ ಹೇಗೋ ಸಿಕ್ತು, ಚೆನ್ನಾಗಿರೋ ರೂಮ್ ಸಿಕ್ತು. ಮಗಳು ಮಲಗಿರಲಿಲ್ಲ, ಆಟ ಆಡ್ಕೊಂಡು ಹಂಗೆ ಅವ್ರ ಅಮ್ಮನ ಕಾಟ ಕೊಟ್ಟಲು ಸ್ವಲ್ಪ ಹೊತ್ತು. ಮತ್ತು ನಾವೆಲ್ಲ 6:30 ಹಂಗೆ ಎದ್ದೇಳಿ ಮನೇಲಿ ಮಲಗೋದಿದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಆದ್ವಿ. ಸೊ ನಮ್ಮ ಹಸ್ಬೆಂಡ್ ಸ್ವಲ್ಪ ಸಿಕ್ಕಾಗಿದ್ರು, ಹುಷಾರಿಲ್ಲ ಅವ್ರಿಗೆ, ಔಟ್ಬಿಟ್ಟು ಸ್ವಲ್ಪ ಡಲ್ ಆಗಿತ್ತು. ಮಹಿಮಾ ನನ್ನ ಬಾವಿ ಸೊಸೆ, ದಿಸ್ ಇಸ್ ಮೀ. ನಮ್ಮ ಭಾವ ಸ್ವಲ್ಪ ಡಲ್ ಆಗಿತ್ತು. ನನ್ನ ತಂಗಿ, ನಮ್ಮ ಮಗಳು ಮತ್ತು ನಮ್ಮ ಅತ್ತಿಗೆ, ಶಾಲೆಗಿನ ಅಕ್ಕ. ತುಂಬ ಮಳೆ ಬರ್ತಾಯಿತ್ತು ಗೈಸ್. ಮಾರ್ನಿಂಗು ಮಳೆ ಸ್ಟಾರ್ಟ್ ಆಯಿತು ನೋಡಿ. ರೀಚ್ ಆದ್ವಿ. ನೋಡೋಕ್ಕೆ ಒಂದು ಚೆಂದ ಇದೆ. ವಾವ್, ದಿಸ್ ಇಸ್ ಅಮೇಜಿಂಗ್ ಗೈಸ್. ಯಾರ ಮಹಿಮಾ ದೊಡ್ಡದಾಗ ಬೇಡ್ಕೋ, ಏನು ಬೇಕಿಲ್ಲ. ಓ ಮೈ ಗಾಡ್, ಇಸ್ ಗ್ರೇಟ್. ನೋಡಿ ಗೈಸ್, ಮತ್ತೆ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಪಾರ್ಕಿಂಗ್ ಎಲ್ಲ ಆದಮೇಲೆ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ.
ಹಾಗೆ ಒಂದೆರಡು ಫೋಟೋಸ್ ಒಂದೆರಡು ವೀಡಿಯೋಸ್ ಮಾಡಿಕೊಂಡು, ಸಾರಿ ಗೈಸ್, ಫಸ್ಟ್ ಆಫ್ ಆಲ್ ನನ್ನ ಹತ್ರ ಮೈಕ್ ಇಲ್ಲ, ಆದ್ದರಿಂದ ವಾಯ್ಸ್ ಡಲ್ಲಾಗಿ ಮತ್ತು ಕ್ಲಾರಿಟಿಯಾಗಿ ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಟೈಮ್ ಮೈಕ್ ತಗೊಳ್ತೀನಿ. ನಂತರ ಬೀಚ್ ನೋಡಿ, ತುಂಬ ಅಲೆ ಸಖತ್ತಾಗಿ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಲ್ಲೇ ನಿಂತ್ಬಿಡೋಣ ನೋಡಿಕೊಂಡು ಅನ್ನಿಸ್ತಾಯಿತ್ತು. ಸೊ ಟೈಮ್ ಹಂಗೆ ಓಡ್ತಾ ಇತ್ತಲ್ಲ, ಹಾಗೆ ನಾವು ನೆಕ್ಸ್ಟ್ ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಿಟರ್ನ್ ಆದ್ವಿ. ಸೊ ನೆಕ್ಸ್ಟ್ ನಾವು ಶಿವನ ವಿಗ್ರಹ ಹತ್ರ ಹೋದ್ವಿ. ಅಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಜಗೋಪುರ ಎಲ್ಲ. ಇಲ್ಲಿ ಶಿವನ ವಿಗ್ರಹ ಬಂದ್ಬಿಟ್ಟು 123 ಅಡಿ ಇದೆ ಅಂತ ಹೇಳುತ್ತಾರೆ. ಅಷ್ಟೇ ಇದೆ, ಯಾಕಂದರೆ ಅಷ್ಟು ಉದ್ದ ಇದೆ ಮತ್ತು ಅಗಲವಾಗೂ ಇದೆ. ತುಂಬ ಚೆನ್ನಾಗಿ ರಾಜಗೋಪುರ ಎಲ್ಲ ತುಂಬ ಚೆನ್ನಾಗಿ, ಮತ್ತು ಬೀಚೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ. ಮತ್ತು ರಾಜಗೋಪುರದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಲಿಫ್ಟ್ ಇದೆ ಅಲ್ಲಿ ಮೇಲ್ಗಡೆ ಅಲ್ಲಿ ಟಾಪ್ಗೆ ಹೋಗ್ಬಿಟ್ಟು ನಾವು ಶಿವನ ವಿಗ್ರಹನ ಡೈರೆಕ್ಟ್ ನೋಡಿದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಕಾಣಿಸುತ್ತೆ. ಇದೇನಪ್ಪ ಅಂತಂದರೆ, ಶಿವನ ವಿಗ್ರಹದ ಕೆಳಗಡೆ ಒಂದು ಗುಹೆ ಥರ ಮಾಡಿದ್ದಾರೆ, ಅದು ಭೂಕೈಲಾಸ ಅಂತ ಕರೀತಾರೆ. ಸೊ ಅಡಲ್ಟ್ಸ್ಗೆ 20 ರೂಪೀಸ್ ಮತ್ತು ಚಿಲ್ಡ್ರನ್ಸ್ಗೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಏನು ವಿಶೇಷತೆ ಅಂತ ಹೇಳಿದ್ರೆ, ರಾವಣ ಯಾವ ರೀತಿ ಶಿವನ ಆತ್ಮಲಿಂಗವನ್ನು ಪಡೆದ ಅಂತ ಇಲ್ಲಿ ನೋಡಬಹುದು. ಸೊ ಇದನ್ನು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಸೊ ಇದು ನೋಡ್ತಾ ಇರೋದು ನೀವು, ರಾವಣ ಹೇಗೆ ಆತ್ಮಲಿಂಗವನ್ನು ಪಡೆದ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಸೊ ಸ್ಟೋರಿಯನ್ನು ಆ್ಯಡ್ ಮಾಡಿಲ್ಲ ಅಲ್ಲಿ, ಜಸ್ಟ್ ಪಿಕ್ಚರ್ಸ್ ಮಾತ್ರ ಇದೆ. ಸೊ ಹಾಗೆ ನಾನು ಸ್ವಲ್ಪ ಉಭಯ ಕುಶಲ ಚಿರಜೀವನ ಪ್ರಸುಖ ಭರಿತ ಮಂಜುಳತರ ಶೃಂಗಾರೇ ಸಂಚಾರೇ ಅಧರ ರುಚಿತ ಮಧುರಿತ ಭಗ ಸುಧನ ಕನಕ ಪ್ರಶಮ ನಿರತ ಬಾಂಧವ್ಯೇ ಮಾಂಗಲ್ಯೇ ಮಮ ತವ ಸತ್ ಸಮದಶ ಶತ ಮುದ ಮನ ಶುಭ ಸುಮನ ಲಗಿತ ಸಹಿತ ಕಾಮಂ ವಿರಹ ರಹಿತ ಭಾವಂ ಆನಂದ ಭೋಗಂ ಆಜೀವಕಾಲಂ ಆಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ ಕಾಮಯೇ. ಎಲ್ಲ ಚೆನ್ನಾಗಾಯಿತು. ನಂತರ ನಾವು ನೆಕ್ಸ್ಟ್ ಜರ್ನಿನ ಕಂಟಿನ್ಯೂ ಮಾಡಿದ್ವಿ.